ನಮಸ್ತೆ ಫ್ರೆಂಡ್ಸ್, ಸುನಿಲ್ ಭೂಮಿಕಾ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತು ಕೊತ್ತಂಬರಿ ಸೊಪ್ಪಲ್ಲಿ ಹೇಗೆ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ನಮ್ಮ ಅಮ್ಮ ತಿಂತಾರೆ, ಹೇಗಿದೆ ಅಂತ ರಿವ್ಯೂ ಕೇಳೋಣ ಅವ್ರನ್ನ. ಹೆಂಗೈತೆ? ಸೂಪರ್ ಆಗುತ್ತೆ. ಎಲ್ಲರೂ ಮಾಡ್ಕೊಂಡು ತಿನ್ಬೋದಾ? ಎಲ್ಲರೂ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ನಮ್ಮ ಅಮ್ಮ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವರು ರಿವ್ಯೂ ಕೊಟ್ಟಿದ್ದು ಹೇಗಿತ್ತು ಅಂತ ನೀವು ನೋಡಿ. ಫಸ್ಟ್ ಟೈಮ್ ಅವರು ರಿವ್ಯೂ ಕೊಡ್ತಿರೋದು. ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಎಷ್ಟು ಅಂದರೆ ಫುಲ್ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಇದನ್ನ ಎಣ್ಣೆಲಿ ಒಂಚೂರು ಹುರ್ಕೊಂಡು ಮಡಿಕೊಂಡಿದ್ದೆ ಮೆಣಸಿನ್ಕಾಯಿ. ಹಾಗೆ ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣು, ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ ಹುಣಸೆಹಣ್ಣು. ಹಾಗೆ ಅದೇ ಪ್ಯಾನಲ್ಲಿ ಸ್ವಲ್ಪ ಒಂದು ಜಾಸ್ತಿ ಎಷ್ಟು ನಾವು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದು ಅದು ಅರ್ಧದಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೋಬೇಕು. ಎಣ್ಣೆ ಜಾಸ್ತಿ ಆಗ್ದಷ್ಟು ಜಾಸ್ತಿ ದಿನ ಮಡಿಕೋಬೋದು. ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದೆರಡು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಜೀರಿಗೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಎಲ್ಲ ಅಡುಗೆಗೂ. ಅದಾದಮೇಲೆ 1 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಆಪ್ಷನ್, ನೀವು ಬೇಕಾದ್ರೆ ಉದ್ದಿನ ಬೇಳೆನೂ ಹಾಕೋಬೋದು, ಯಾವುದಾದ್ರೂ ಓಕೆ ಫೈನ್. ಅದ್ರ ಜೊತೆಗೆ ಚೆನ್ನಾಗಿ ಜಜ್ಜಿರುವಂಥ ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಒಂದು ಜಾರ್ ತೊಗೊಳ್ಳಿ. ಆ ಜಾರಿಗೆ ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡು, ನಂಗೆ ಬೆಳ್ಳುಳ್ಳಿ ತುಂಬ ಇಷ್ಟ ಜಾಸ್ತಿ. ಸೊ ಅದನ್ನು ಜಾಸ್ತಿ ಹಾಕ್ಕೊಂಡು ಜೊತೆಗೆ ನಾನು ನೆನೆಸಿರುವಂಥ ಹುಣಸೆಹಣ್ಣು, ಅದಾದಮೇಲೆ ಹುರಿದಿರುವಂಥ ಮೆಣಸಿನ್ಕಾಯಿ, ಅದು ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಹುರಿದಿರುವಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಮರಿಬಾರ್ದು. ಅದು ಮೇನ್ ಇಂಪಾರ್ಟೆಂಟು. ನಾನು ಕಲ್ಲುಪ್ಪು ಹಾಕ್ತೀನಿ, ಯಾಕಂದರೆ ಕಲ್ಲುಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ರುಬ್ಬಿದಂಥ ಮಿಶ್ರಣನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ್ಮೇಲೆ ಒಂದು ಎಷ್ಟು 10ರಿಂದ 15 ದಿನ ಬೇಕಾದ್ರೆ ಮಡಿಕೋಬೋದು ಆರಾಮಾಗಿ. ಈ ಚಟ್ನಿ ಇಟ್ಕೊಂಡು ಮಡಿಕೋಬೋದು, ಚೆನ್ನಾಗಿರುತ್ತೆ. ಸೊ ಚಪಾತಿಗೆ, ದೋಸೆಗೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವೆಲ್ಲ ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಇಫ್ ಯು ಲೈಕ್ ಇನ್ನೂ ತುಂಬ ಬೇರೆ ಬೇರೆ ಥರ ಅಡುಗೆಗಳು ಬೇಕು ಅಂದರೆ ಜಸ್ಟ್ ಕಮೆಂಟ್ ಪ್ಲೀಸ್.